ರೈತರಿಂದ ರಾಗಿ ಖರೀದಿಸಿ ಹಣ ಕೊಡೋಕೆ ಮರೆತೇ ಬಿಡ್ತಾ ಸರ್ಕಾರ. ರಾಗಿ ಮಾರಿ 4 ತಿಂಗಳಾಗಿದೆ, ಆದರೂ ಅನ್ನದಾತನ ಕೈಗೆ ಹಣ ಸೇರಿಲ್ಲ. ರಾಜ್ಯ ಸರ್ಕಾರಕ್ಕೆ ರಾಗಿ ಮಾರಿದ್ದಾರೆ ರೈತರು, ಆದರೆ ಈಗ ಹಣಕ್ಕಾಗಿ ಪರದಾಡ್ತಾ ಇದ್ದಾರೆ. ಮಾರ್ಚ್ನಲ್ಲಿ ರಾಗಿ ಖರೀದಿ ಆಗಿದೆ, ಆಗಸ್ಟ್ ಬಂದಿದೆ, ಆದರೂ ಕೂಡ ಹಣ ಸಂದಾಯ ಆಗಿಲ್ಲ. 42 ರಿಂದ 72 ಗಂಟೆಯಲ್ಲಿ ಪಾವತಿ ಮಾಡಬೇಕಾಗಿತ್ತು ದುಡ್ಡು. 4 ತಿಂಗಳು ವಿಳಂಬ ಆಗಿದೆ. 157 ಕೋಟಿ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. 54,000 ರೈತರಿಂದ 12 ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿಸಿ ಸರ್ಕಾರ ಈಗ ದುಡ್ಡು ಕೊಟ್ಟಿಲ್ಲ. 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 11 ರಾಗಿ ಖರೀದಿ ಕೇಂದ್ರಗಳನ್ನು ತೆರೆದು ಸುಮಾರು 54,025 ಜನ ರೈತರಿಂದ 12,32,508 ಕ್ವಿಂಟಲ್ ರಾಗಿಯನ್ನು ಖರೀದಿಸಲಾಗಿರುತ್ತದೆ. ಒಟ್ಟು 602 ಕೋಟಿ 20,34,088 ಕೋಟಿಗಳಷ್ಟು ರಾಗಿಯನ್ನು ರೈತರಿಂದ ಖರೀದಿಸಲಾಗಿರುತ್ತದೆ. 34,223 ರೈತರಿಗೆ 395 ಕೋಟಿ ಮೊತ್ತದ ಖರೀದಿ ಮೊತ್ತವನ್ನು ಈಗಾಗಲೇ ರೈತರ ಖಾತೆಗೆ ಪಾವತಿ ಮಾಡಲಾಗಿರುತ್ತದೆ. ಬಾಕಿ ಉಳಿದ 19,802 ರೈತರಿಗೆ 206 ಕೋಟಿ ಮೊತ್ತವನ್ನು ಪಾವತಿಸಲು ಬಾಕಿ ಇರುತ್ತದೆ. ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.